ಇವತ್ತು ಶಾಪಿಂಗ್ ಮಾಡೋಣ ಅಂತ ಮೆಟ್ರೋಗೆ ಹೋದರೆ ಅಲ್ಲಿ ಯಾರು ಸಿಕ್ಕರು ಗೊತ್ತಾ? ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇದು ಮಿನಿ ಬ್ಲಾಗನ್ನು ಹಾಕ್ತಾಯಿದ್ದೀನಿ. ಈ ವರ್ಕಿಂಗ್ ವುಮೆನ್ಸ್ಗಳಿಗೆ ಗೊತ್ತು ಸಂಡೇ ಕಷ್ಟ ಏನು ಅಂತ. ಎಲ್ರಿಗೂ ಹಾಲಿಡೇಸ್ ಆದರೆ ನಮಗೆ ಮೋರ್ ವರ್ಕಿಂಗ್ ಡೇ ಆಗಿರುತ್ತೆ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ವೀಕೆಂಡಿಗೆ ಅಂತಲೇ ಇಟ್ಕೊಂಡಿರ್ತೀವಿ. ಯಾಕಂದರೆ ಬೇರೆ ದಿನ ಅಷ್ಟಾಗಿ ಟೈಮ್ ಆಗೋದೇ ಇಲ್ಲ. ಎಲ್ಲ ಕೆಲಸನೂ ವೀಕೆಂಡಲ್ಲೇ ಮುಗಿಸ್ಕೋಬೇಕಿರುತ್ತೆ. ಸೊ ಊಟ ತಿಂಡಿಗಳ ಜೊತೆಗೆ ಬೇರೆನೂ ನಾನು ಪ್ರಿಪೇರ್ ಮಾಡ್ಕೊಳೋದೇನೇನಿರುತ್ತೆ ಎಲ್ಲನೂ ನಾನು ಸಂಡೇನೇ ಮುಗಿಸ್ಕೊತೀನಿ ಆಲ್ಮೋಸ್ಟು. ನಾನು ಈ ಥರ ಮಂತ್ಲಿ ಒಂದ್ಸರಿ ಕಾಳಿಗೆ ಎಲ್ಲನಕ್ಕೂ ಹುರ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿ ಇಟ್ಕೊಳ್ತೀನಿ. ಇಷ್ಟು ಮಾಡ್ಕೊಂಡು ನಮಗಿದು 1 ಮಂತ್ ಬರುತ್ತೆ. ಡೈಲಿ 1 ಟೇಬಲ್ ಸ್ಪೂನಷ್ಟು ತಿಂದರೆ ಸಾಕಾಗತ್ತೆ. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ, ಏನೆಲ್ಲ ಮಿಕ್ಸ್ ಮಾಡಿದ್ದೀನಿ, ಮಸಾಲ ಯಾವ ಥರ ಕೊಟ್ಟಿದ್ದೀನಿ ಅಂತೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ವಾಚ್ ಮಾಡಿ. ಅದಾದಮೇಲೆ ನನ್ನ ಮಗಳದು ಬೈಂಡಿಂಗ್ ಸ್ವಲ್ಪ ಪೆಂಡಿಂಗ್ ಇತ್ತು. ಅವಳದು ಬೈಂಡಿಂಗಿಗೆ ನಮ್ಮ ಹಸ್ಬೆಂಡಿಗೂ ರಜೆ ಇದ್ದಿದ್ದರಿಂದ ಅವರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರು. ಅದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾನು ಅದಾದಮೇಲೆ ಉಂಡೆನ ಕಟ್ಟಿದೆ. ಉಂಡೆ ಆಲ್ಮೋಸ್ಟ್ ಮಂತ್ಲಿ ಒಂದ್ಸರಿ ನಾವು ಪ್ರಿಪೇರ್ ಮಾಡ್ಕೊತಾ ಇರ್ತೀನಿ. ಮಂತ್ಲಿ ಒಂದ್ಸರಿ ಅನ್ನೋದಕ್ಕಿಂತ ಖಾಲಿ ಆದಾದಾಗ ರೆಡಿ ಮಾಡಿ ಇಡ್ತಾ ಇರ್ತೀನಿ. ಇದಕ್ಕೆ ನಾನು ಶುಗರು ಮತ್ತು ಜಾಗ್ರಿ ಎರಡನ್ನೂ ಹಾಕಿಲ್ಲ, ಡ್ರೈ ಫ್ರೂಟ್ಸಿಂದ ಕಟ್ಟಿರೋದು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಆಗೋಗುತ್ತೆ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಕಾಳೆಲ್ಲ ಹುರಿದು ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡಿ ಕಲಿಸ್ಕೊಂಡೆ. ಇದು ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ನಮಗೆ 1 ಮಂತ್ ಬರುತ್ತೆ. ಇದನ್ನು ಡೈಲಿ 1 ಸ್ಪೂನ್ ತಿನ್ನೋದ್ರಿಂದ ಮಕ್ಕಳಿಗೆ ವಿಟಮಿನು, ಮಿನರಲ್ಸು, ಪ್ರೋಟೀನು ಎಲ್ಲನೂ ಸಿಕ್ಬಿಡುತ್ತೆ. ಹಂಗಾಗಿ ಡೈಲಿ ನಾನು ಮಿಸ್ ಮಾಡದೆ ಕೊಡ್ತೀನಿ. ಸ್ವಲ್ಪ ಟೇಸ್ಟ್ ಬರಲಿ ಅಂತ ಮಸಾಲೆ ಹಾಕಿ ಇಡ್ತೀನಿ. ಅದಾದಮೇಲೆ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲ ಅಂತಂದರೆ ಆಗಲ್ಲ ಅಲ್ವಾ. ಈ ಸರಿ ನಾನು ಸ್ವಲ್ಪ ಉಪ್ಪಿನಕಾಯಿನ ಹಾಕಿದ್ದೆ. ಅದಕ್ಕೂ ಎಲ್ಲ ಮಸಾಲೆ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೀವಿ, ವೀಕೆಂಡ್ ಅಲ್ವಾ, 1 ರೌಂಡ್ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮನೇಲಿ ಗಂಡು ಮಕ್ಕಳಿದ್ರೆ ಇದೇ ಪ್ರಾಬ್ಲಮ್ ಅಲ್ವಾ. ನಮ್ಮ ಕಾರಲ್ಲಿದ್ದೀವಿ ಅನ್ನೋ ಖುಷಿಗಿಂತನೂ ಹೊರಗಿರೋ ಕಾರು ಬೈಕ್ಗಳನ್ನ ನೋಡಿ ಖುಷಿ ಪಡೋದೇ ಜಾಸ್ತಿ. ಆಯಿತು, ಫುಲ್ ಸುತ್ತಾಡ್ಕೊಂಬರೋಣ ಅಂತ ಫುಲ್ ಟ್ಯಾಂಕಿನ ಪೆಟ್ರೋಲ್ ಹಾಕ್ಸ್ಲಿಲ್ಲ, ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು 1 ರೌಂಡ್ ಹೋಗೋಣ ಅಂತ ಹೊರಟ್ವಿ. ಮೊದಲು ನಾವು ಹೋಗಿದ್ದು ಸ್ಪಾಗೆ, ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸೋಣ ಅಂತ. ಅಮ್ಮಂದ್ರಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಲಂಚ್ ಬಾಕ್ಸ್ ಏನು ಹಾಕಬೇಕು, ಸ್ನ್ಯಾಕ್ಸಿಗೆ ಏನು ಹಾಕಬೇಕು ಅನ್ನೋದ್ರ ಜೊತೆಗೆ ಈ ತಲೆ ಬಾಚೋದೊಂದು ತಲೆನೋವು ಮಾತ್ರ ತಪ್ಪಿದ್ದಲ್ಲ. ನನ್ನ ಮಗಳದು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರು. ಮಾರ್ನಿಂಗೆ ಎಲ್ಲ ಕೆಲಸ ಮುಗಿಸಿ ಅವಳಿಗೆ 2 ಜಡೆ ಹಾಕಬೇಕು ಅಂದರೆ ಸ್ವಲ್ಪ ನನಗೂ ಟೈಮ್ ಹಿಡಿಯುತ್ತಾ ಇತ್ತು. ಅದಕ್ಕೆ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳಿಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ, ಯಾಕಂದರೆ ತುಂಬ ಲಾಂಗಾಗಿ ಬಂದಿತ್ತು ಹೇರ್ಸು. ಅವಳು ಭರತನಾಟ್ಯದ್ರಲ್ಲೂ ಪರ್ಫಾರ್ಮ್ ಮಾಡೋದ್ರಿಂದ ಅವಳಿಗೆ ತುಂಬ ಲಾಂಗಾಗಿ ಬಂದಿತ್ತು. ಅದಕ್ಕೆ ನಾವು ಪ್ರಾಮಿಸ್ ಮಾಡಿದ್ವಿ, ನೀನು ಮಾಡಿಸ್ಕೊಂಡ್ರೆ ನಿನ್ನ ಥರನೇ ನಾನು ಕಟ್ಟಿಂಗ್ ಮಾಡಿಸ್ಕೊಳ್ತೀನಿ, ಇಬ್ಬರು ಮಾಡಿಸ್ಕೊಳ್ಳೋಣ ಅಂತ. ಆಮೇಲೆ ಅಗ್ರಿ ಆದ್ಲು, ಇಬ್ಬರು ಒಂದೇ ಥರ ಕಟ್ಟಿಂಗ್ ಮಾಡಿಸ್ಕೊಂಡ್ವಿ. ಏನೆಲ್ಲ ಸರ್ಕಸ್ ಮಾಡಬೇಕಲ್ವ ಮಕ್ಕಳಿಗೋಸ್ಕರ. ನಿಮ್ಮನೇಲೂ ಹೀಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ತರಲೆ ಮಾಡ್ತಾರೆ ಅಲ್ವಾ ಕೆಲವೊಂದು ಸರಿ ಮಕ್ಕಳು. ಬಟ್ ಅವ್ರ ಜೊತೆ ಕಳೆಯೋ ಪ್ರತಿಯೊಂದು ಮೂಮೆಂಟು ಹ್ಯಾಪಿ. ಅದಾದಮೇಲೆ ಸ್ವಲ್ಪ ರೇಷನ್ ತೊಗೊಳೋದಿತ್ತು ಅಂತ ಮೆಟ್ರೋಗೆ ಹೋದ್ವಿ. ಅಲ್ಲಿ ನನಗೆ ಭಾರ್ಗವಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋ ಮೇಡಮ್ ಸಿಕ್ಕರು. ಅವ್ರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂತಂದರೆ ರಿಯಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವರಿಗೂ ನನ್ನ ಜೊತೆ ಮಾತಾಡಿ ಫುಲ್ ಖುಷಿ ಆಯ್ತಂತೆ. ಅದಕ್ಕೆ ನಂಗೆ ಫುಲ್ ಅಗ್ಗಿ ಮಾಡಿ ಕಿಸ್ಸೆಲ್ಲ ಕೊಟ್ಟರು ಅವರು. ತುಂಬ ಖುಷಿ ಆಯಿತು ಅವ್ರು ಸಿಕ್ಕಿದ್ದು ನನಗೆ. ಅದಾದಮೇಲೆ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲಿಂಗಿಗೆ ಹೋದ್ವಿ. ಯಾವಾಗ ಮೆಟ್ರೋಗೆ ಹೋದಾಗೂ ಒಂದು ಫೀಲಿಂಗ್ ಮಾತ್ರ ಆಗತ್ತೆ, ತಗೊಳ್ಳೋ ಐಟಮ್ಸ್ ತುಂಬ ಕಡಿಮೆ, ಬಟ್ ಬಿಲ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಆಗಿರುತ್ತೆ. ಬಟ್ ಆದ್ರೂ ಮತ್ತೆ ಅಲ್ಲೇ ಹೋಗ್ತೀವಿ, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.